BA and BCom College, Dharwad. My name is Anita. I am handling monetary economics subject for BA and BCom third sem student. Okay. Last class we have discussed what is capital market, objectives of capital market and the functions of capital market. ಹಣದ ಬಂಡವಾಳ ಪೇಟೆ ಅಂದ್ರೇನು, ಅದರ object ಉದ್ದೇಶಗಳೇನು, ಅದರ ಕಾರ್ಯಗಳನ್ನು ಲಾಸ್ಟ್ ಕ್ಲಾಸಲ್ಲಿ we have discussed. Okay. In this class I am going to discuss with you all the difference between money market and the capital market. ಹಣದ ಪೇಟೆ ಮತ್ತು ಬಂಡವಾಳ ಪೇಟೆ ನಡುವಿನ ವ್ಯತ್ಯಾಸಗಳು ಏನು, ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ನಿಮ್ಗೆ ಹಣದ ಪೇಟೆ ಮತ್ತು ಬಂಡವಾಳ ಪೇಟೆ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಅಂತೇಳಿ 5 ಮಾರ್ಕ್ಸಲ್ಲಿ ಕೇಳ್ತಿದ್ದಾರೆ. ಓಕೆ, ಲೆಟ್ ಅಸ್ ಡಿಸ್ಕಸ್ ದ ಡಿಫ್ರೆನ್ಸ್ ಬಿಟ್ವೀನ್ money market and the capital market. First one is money market. Already we know the money market is for short term. It is short term market. Then the capital market is medium and long term market. Medium and long term market. Okay, money market ಅಂದ್ರೆ ಎಲ್ಲಿ ನಾವು ಹಣವನ್ನು ಬೋರೋ ಮತ್ತು ಲೆಂಟ್ ಮಾಡ್ತೀವಿ ಫಾರ್ ಶಾರ್ಟ್ ಪೀರಿಯಡ್ಗೆ ನಾವೇನಂತೇಳಿ ಕರಿತೀವಿ, ಹಣದ ಪೇಟೆ ಅಂತೇಳಿ ಕರಿತೀವಿ. ದೆನ್ ಕ್ಯಾಪಿಟಲ್ ಮಾರ್ಕೆಟ್ ಅಂದರೆ ಮೀಡಿಯಮ್ ಮತ್ತು ಲಾಂಗ್ ಟರ್ಮಲ್ಲಿ ನಾವು ಬಿಸ್ನೆಸ್ ಟ್ರಾನ್ಸಾಕ್ಷನನ್ನು ಮಾಡಿದ್ದಕ್ಕೆ ಕ್ಯಾಪಿಟಲ್ ಮಾರ್ಕೆಟ್ ಅಂಥೇಳಿ ಕರಿತೇವೆ. ಸೆಕೆಂಡ್ ಪಾಯಿಂಟ್, in money market small amount are used for lending and borrowing. Small amount are used for lending and borrowing. Okay, then the capital market large amount or large transactions are used. Large amount are used. Another ಪೇಟೆಯಲ್ಲಿ ನಾವು ಶಾರ್ಟ್ ಟರ್ಮ್ ಇರುವುದಿಲ್ಲ, ಸೊ we have to use minimum amount. But long period ಅಲ್ಲಿ capital market ಅಲ್ಲಿ so we have to use maximum amount for the transaction. Okay, the next one is more liquidity, less liquidity. Third one is more liquidity, here less liquidity. Liquidity is nothing but which are easily converted into cash. ಯಾವುದೇ ನಿಮ್ಮ ಅಮೌಂಟನ್ನು ಯಾವುದು ಅಥವಾ ಯಾವುದೇ ಒಂದು ಕಾಗದ ಪತ್ರ ಈಸಿಲಿ ಕನ್ವರ್ಟೆಡ್ ಇಂಟು ಕ್ಯಾಶ್ ಆಗ್ತದಲ್ಲ, ಅದಕ್ಕೆ ನಾವೇನಂತ ಹೇಳಿ ಕರಿತೀವಿ, ಲಿಕ್ವಿಡಿಟಿ ಅಂತ ಹೇಳಿ ಕರಿತೀವಿ. ಮನಿ ಮಾರ್ಕೆಟಲ್ಲಿ ಮೋರ್ ಲಿಕ್ವಿಡಿಟಿ ಇನ್ ದ ಮನಿ ಮಾರ್ಕೆಟ್ ಬಟ್ ಲೆಸ್ ಲಿಕ್ವಿಡಿಟಿ ಇನ್ ದ ಕ್ಯಾಪಿಟಲ್ ಮಾರ್ಕೆಟ್. ಬಿಕಾಸ್ ಇಲ್ಲಿ ಮೋರ್ ಲಿಕ್ವಿಡಿಟಿ ಯಾಕೆ ಇರ್ತದೆ ಅಂತಂದ್ರೆ ಶಾರ್ಟ್ ಟರ್ಮಲ್ಲಿ ಇರ್ತದೆ. ಸೊ ವಿ ಹ್ಯಾವ್ ಟು ವಿದಿನ್ 6 or 1 year ವಿ ಹ್ಯಾವ್ ಟು ರೀಪೇ ದ್ಯಾಟ್ ಅಮೌಂಟ್. ಸೊ ದ್ಯಾಟ್ ಇಲ್ಲಿ ಮೋರ್ ಲಿಕ್ವಿಡಿಟಿ ಇರ್ತದೆ. ಇಲ್ಲಿ ನಮಗೆ ಲಾಂಗ್ ಟರ್ಮಲ್ಲಿ ಇರೋದ್ರಿಂದ ಮೋರ್ ದೆನ್ 1 month ಅಥವಾ ಮೋರ್ ದೆನ್ 1 year ಇರೋದ್ರಿಂದ ಸೊ ವಿ ಹ್ಯಾವ್ ಟು ಗಿವ್ ಇಲ್ಲಿ ಲಿಮಿಟೆಡ್ ಟೈಮ್ ಸಿಗ್ತದೆ ನಮಗೆ. ಹಿಯರ್ ವಿ ಡಿಡಂಟ್ ಗೆಟ್ ಎನಿ ಟೈಮ್ ಟು ರೀಪೇ ದ್ಯಾಟ್ ಅಮೌಂಟ್. ದ ನೆಕ್ಸ್ಟ್ ಒನ್ ಈಸ್ ಹೈ ಸೆನ್ಸಿಟಿವಿಟಿ ಆ್ಯಂಡ್ ಲೋ ಸೆನ್ಸಿಟಿವಿಟಿ. High sensitivity, here low sensitivity. High sensitive and the low sensitive ಇಲ್ಲಿ ಬಹಳಷ್ಟು ಹೈ ಇರ್ತದೆ ಬಿಕಾಸ್ ವಿ ಆರ್ ಯೂಸಿಂಗ್ ಫಾರ್ ದ ಶಾರ್ಟ್ ಪೀರಿಯಡ್. ಶಾರ್ಟ್ ಪೀರಿಯಡ್ ಇರೋದ್ರಿಂದ ಹೈ ಸೆನ್ಸಿಟಿವಿಟಿ ಇರ್ತದೆ, ಈ ಕಡೆ ಲಾಂಗ್ ಪೀರಿಯಡಲ್ಲಿ ಇರೋದ್ರಿಂದ ಲೋ ಸೆನ್ಸಿಟಿವಿಟಿ ಇರ್ತದೆ. ದ ನೆಕ್ಸ್ಟ್ ಒನ್ ಈಸ್ ಪ್ರೊವೈಡಿಂಗ್ ಫಾರ್ ದ ಡೇ ಟು ಡೇ ಟ್ರಾನ್ಸಾಕ್ಷನ್. It is providing for day-to-day transaction. This is providing for the financing for the long term. Providing for day-to-day transaction.
here providing for long term financing transaction. ಇಲ್ಲಿ ಏನಾಗ್ತದೆ ಹೇಳ್ರಿ, ಮನಿ ಮಾರ್ಕೆಟಲ್ಲಿ ಮೀಡಿಯಮ್ ಅಥವಾ ಶಾರ್ಟ್ ಪೀರಿಯಡಲ್ಲಿ ಇರೋದ್ರಿಂದ ನಾವು ಡೇ ಟು ಡೇ ಟ್ರಾನ್ಸಾಕ್ಷನ್ಗೆ ಅಷ್ಟು ಅಮೌಂಟ್ನ ಲೆಂಟ್ ಮತ್ತು ಭರ ಮಾಡ್ಬೋದು. ಬಟ್ ಹಿಯರ್ ಲಾಂಗ್ ಪೀರಿಯಡಲ್ಲಿ ಇರೋದ್ರಿಂದ ಬಿಸ್ನೆಸ್ ಮೆನ್, ಓಕೆ, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಆಮೇಲೆ ಇಂಡಸ್ಟ್ರೀಸ್, ಬ್ಯಾಂಕ್ಸ್ ಪ್ರೊವೈಡ್ ಮಾಡ್ಬೋದು ಇಲ್ಲಿ. ಸೊ ಫಾರ್ ದ ಲಾಂಗ್ ಟರ್ಮ್, ಹಿಯರ್ ಇಟ್ ಈಸ್ ಅ ಶಾರ್ಟ್ ಪೀರಿಯಡ್ ಬಿಕಾಸ್ ಡೇ ಟು ಡೇ ಟ್ರಾನ್ಸಾಕ್ಷನ್ಗೆ ಅಷ್ಟೇ, ಲೆಸ್ ದೆನ್ 6 months, 1 year ಅಂದರೆ ಲೆಸ್ ದೆನ್ ಅಷ್ಟೇ. ನೀವು ಟ್ರೆಸುರಿ ಬಿಲ್ಸ್, ಕಮರ್ಷಿಯಲ್ ಪೇಪರ್ಸ್ ಅವುಗೆಲ್ಲ ಇವಾಗ ಡೇ ಟು ಡೇ ಆ್ಯಕ್ಟಿವಿಟೀಸ್ಗೆ ಅಷ್ಟೇ ಲಿಮಿಟೆಡ್ ಟೈಮ್, 1 week, ವಿದಿನ್ 1 week, 7 days, 14 days ಅಲ್ಲಿ ಇರ್ತದೆ. ಹಿಯರ್ ಏನಾಗ್ತದೆ ಇಲ್ಲಿ ಹೇಳಿ, ಪ್ರೊವೈಡಿಂಗ್ ಫಾರ್ ದ ಇಶ್ಯೂ ಆ್ಯಂಡ್ ದ ಶೇರ್ಸ್, ಡಿಬೆಂಚರ್ಸ್ ಅವೆಲ್ಲ ಬರೋದ್ರಿಂದ ಇಟ್ ವಿಲ್ ಏನಂದ್ರೆ ಇಟ್ ಇಸ್ ಫಾರ್ ಅ ಫಿನಾನ್ಷಿಯಲ್ ಪರ್ಪಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ necessary for the survival of the economic system. It is necessary for the continuous process. ಇದು economic system. Economic system. It is used for economic system. Here it is used for continuous process. ಕಂಟಿನ್ಯೂಯಸ್ ಪ್ರೊಸೆಸ್. ಓಕೆ, ನಾವಿದು ಎಕನಾಮಿಕ್ ಪರ್ಪಸ್ ಅಷ್ಟೇ ಯೂಸ್ ಮಾಡ್ತೀವಿ. ಇದು ಬಿಸ್ನೆಸ್ ಕಂಟಿನ್ಯೂ ಅಲ್ಲ, ಕಂಟಿನ್ಯೂ ಆಗಿ ರನ್ ಆಗ್ತದೆ. ಸೊ ದ್ಯಾಟ್ ಅವ್ರದ್ದು ಏಮ್ ಕೂಡ ಲಾಂಗ್ ಟರ್ಮ್ ಇರ್ತದೆ. ಯಾವುದೇ ಕಂಪ್ನಿ ಇವತ್ತೇ ಸ್ಟಾರ್ಟ್ ಮಾಡಿ ನಾಳೆ ಕ್ಲೋಸ್ ಅಪ್ ಆಗಲ್ಲ. ಸೊ ದ್ಯಾಟ್ ಅವ್ರದ್ದು ಏಮ್ಸ್ ಮತ್ತು ಅಬ್ಜೆಕ್ಟಿವ್ಸ್ ಲಾಂಗ್ ಟರ್ಮ್, ವಿಷನ್ ಲಾಂಗ್ ಟರ್ಮ್ ಇರೋದ್ರಿಂದ ಇಲ್ಲಿ ಕಂಟಿನ್ಯೂಯಸ್ ಪ್ರೊಸೆಸ್ ಇರ್ತದೆ. ಇಲ್ಲಿ ಫಾರ್ ದ ಶಾರ್ಟ್ ಪೀರಿಯಡ್, ಓನ್ಲಿ ಫಾರ್ ದ್ಯಾಟ್ ಸಿಚುವೇಶನಿಂದ ನಾವು ಹೊರಗೆ ಬರಲಿಕ್ಕೆ ಅಥವಾ ದ್ಯಾಟ್ ಸಿಚುವೇಶನನ್ನು ಪಾಸ್ ಮಾಡಲಿಕ್ಕೆ ಅಷ್ಟೇ we are using for money market. Okay, the next one is act as an intermediary between the depositor and the borrowers. Here act as a middleman between depositors and the withdrawals. ಹೌದಾ, ಇದು ಮಿಡಲ್ ಮೆನ್ ಆಗಿ ಯಾರು ಮನಿನ ಲೆಂಟ್ ಮಾಡ್ತಾರೆ, ಯಾರು ಮನಿನ ಬಾರೋ ಮಾಡ್ತಾರೆ, ಅವರು ಎರಡೂ ದೊಡಗಿನೂ ಮಿಡಲ್ ಮೆನ್ ಆಗಿ ಮನಿ ಮಾರ್ಕೆಟ್ ವರ್ಕ್ ಮಾಡ್ತದೆ. ಬಟ್ ಕ್ಯಾಪಿಟಲ್ ಮಾರ್ಕೆಟ್ ಆ್ಯಕ್ಟ್ ಆಸ್ ಅ ಬ್ರಿಡ್ಜ್ ಬಿಟ್ವೀನ್ ದ ಇನ್ವೆಸ್ಟರ್ಸ್ ಆ್ಯಂಡ್ ದ ಇಂಡಸ್ಟ್ರಿ. ಆ್ಯಕ್ಟ್ ಆಸ್ ಬ್ರಿಡ್ಜ್ ಬಿಟ್ವೀನ್ investors and the company ಅಥವಾ investors and the industry. Bridge between investors and industries. Okay, these are the difference between money market and the capital market. I hope you understood. For 5 marks only we have to write 5 or 6 points. 7 points ಬರೆದ್ರು ಬರ್ತದೆ. The first one is short term. Money market is act as a short term market. Capital market is medium and long term market. Small amounts are used for the lending and borrowing in the money market. Large amount are used for the purpose of business and the financial institution in a capital market. Next one is more liquidity and the less liquidity. Next, fourth one is high sensitive, low sensitivity. Fifth one, providing for day-to-day transactions. Providing for day-to-day ಅಂದರೆ ಇವತ್ತು ಯಾವುದೇ ಸ್ಮಾಲ್ ರಿಟೇಲರ್ಸ್ ಆಗಿರ್ಬೋದು ಅವರಿಗೆ ಇಟ್ ಈಸ್ ಪ್ರೊವೈಡಿಂಗ್ ಫಾರ್ ದ ಲಾಂಗ್ ಟರ್ಮ್ ಫಿನಾನ್ಸಿಂಗ್ ಟ್ರಾನ್ಸಾಕ್ಷನ್ಸ್. ಲಾಂಗ್ ಟರ್ಮ್ ಫಿನಾನ್ಸಿಂಗ್ ಟ್ರಾನ್ಸಾಕ್ಷನ್ಗೆ ಮಾತ್ರ ನಾವು ಇದನ್ನು ಯೂಸ್ ಮಾಡ್ತೀವಿ. ಇಟ್ ಈಸ್ ಎಕನಾಮಿಕ್ ಸಿಸ್ಟಮ್, ಇಟ್ ಈಸ್ ಕಂಟಿನ್ಯೂಯಸ್ ಸಿಸ್ಟಮ್. ಓನ್ಲಿ ಫಾರ್ ದ ಡೇ ಟ್ರಾನ್ಸಾಕ್ಷನ್ ಅಥವಾ ಆ ಸಿಚುವೇಶನಿಂದ ನಾವು ಹೊರಗಡೆ ಬರಲಿಕ್ಕೆ ಅಷ್ಟೇ ನಾವು ಅದನ್ನು ಯೂಸ್ ಮಾಡ್ತೀವಿ. ಬಟ್ ಇನ್ ದಿಸ್ ಕ್ಯಾಪಿಟಲ್ ಮಾರ್ಕೆಟ್ ನಾವು ಇಟ್ ಈಸ್ ಫಾರ್ ಅ ಲಾಂಗ್ ಟರ್ಮ್. ನಮ್ಮದು ವಿಷನ್ ಭಾಳಷ್ಟು ಇರ್ತದೆ. ನೆಕ್ಸ್ಟ್ ಆ್ಯಕ್ಟ್ ಆಸ್ ಅ ಮಿಡಲ್ ಮ್ಯಾನ್ ಬಿಟ್ವೀನ್ ದ ಡೆಪಾಸಿಟರ್ ಆ್ಯಂಡ್ ದ ಇನ್ವೆಸ್ಟರ್. ದಟ್ ಇಸ್ ನಥಿಂಗ್ ಬಟ್ ಬ್ಯಾಂಕ್ ಅಂತೇಳಿ ಕರಿತೀವಿ ನಾವು. ಅಮೌಂಟ್ ಯಾರು ಅಮೌಂಟ್ ಇಡ್ತಿದ್ದಾರೆ, ದೆನ್ ಯಾರಿಗೆ ಅಮೌಂಟದ ನೀಡ್ ಅದ
ದ ಪರ್ಸನ್ ಹೂ ರಿಸೀವ್ ಆ್ಯಂಡ್ ಹೂ ಗಿವ್ ಅವು ಇಬ್ಬರು ನಡುವಿನ ಏನಾಗ್ತದೆ ಹೇಳಿ ಬ್ರಿಡ್ಜ್ ಆಗಿ ಮನಿ ಮಾರ್ಕೆಟ್ ಆ್ಯಕ್ಟ್ ಮಾಡ್ತದೆ. ಹಿಯರ್ ಇಟ್ ಈಸ್ ಆ್ಯಕ್ಟ್ ಆಸ್ ಅ ಬ್ರಿಡ್ಜ್ ಬಿಟ್ವೀನ್ ದ ಇನ್ವೆಸ್ಟರ್ಸ್ ಆ್ಯಂಡ್ ದ ಬ್ಯಾಂಕರ್ಸ್. ಬ್ಯಾಂಕ್ ಮತ್ತು ಅಥವಾ ಇನ್ವೆಸ್ಟರ್ಸ್ ಮತ್ತು ಇನ್ಸ್ಟಿಟ್ಯೂಷನಲ್ ನಡುವೆ ಏನಾಗ್ತದೆ ಹೇಳಿ ಇಂಡಸ್ಟ್ರೀಸ್ ನಡುವೆ ಇದು ಬ್ರಿಡ್ಜ್ ಆಗಿ ಅಷ್ಟೇ. ಓನ್ಲಿ ಫಾರ್ ದ growth ಅಥವಾ only for the business purpose it will act. I hope you understood the difference between money market and the capital market. ಕನ್ನಡದಲ್ಲಿ ಇದಕ್ಕೆ ಹಣದ ಪೇಟೆ ಬಂಡವಾಳ ಪೇಟೆ, ಅಲ್ಪಾವಧಿಯಲ್ಲಿ ಹಣವನ್ನು ಲೆಂಟ್ ಮತ್ತು ಬಾರೋ ಮಾಡೋದಕ್ಕೆ ಮನಿ ಮಾರ್ಕೆಟ್ ಅಂತಾರೆ, ದೀರ್ಘಾವಧಿಯಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಕ್ಯಾಪಿಟಲ್ ಮಾರ್ಕೆಟ್ ಅಂಥೇಳಿ ಕರೀತಾರೆ. I hope you understood. The next one is mechanism of issuing instruments in the capital market. Okay, ಇದರಲ್ಲಿ 7 points are. Let us discuss one by one. The first one is public issue through the prospectus. First one is public issue through prospectus. Public issue through prospectus. The component issue securities by the public by issue of prospectus to subscribe for the securities issued by them. It is a direct offer made by the company to the general public. Direct offer made by the company to the general public. ಇದನ್ನು ಡೈರೆಕ್ಟಾಗಿ ಕಂಪನಿನ ಮೇಡ್ ಟು ದ ಕಂಪನೀಸ್ ಟು ದ ಡೈರೆಕ್ಟ್ ಜನರಲ್ ಪಬ್ಲಿಕ್, ಡೈರೆಕ್ಟಾಗಿ ಕಂಪ್ನಿಯಿಂದನೇ ಜನರಲ್ ಪಬ್ಲಿಕ್ಗೆ ಇದನ್ನು ಇಶ್ಯೂ ಮಾಡ್ತಾರೆ. ಓಕೆ, ಟು ಸಬ್ಸ್ಕ್ರೈಬ್ ಆ್ಯಂಡ್ ಸೆಕ್ಯೂರಿಟಿ ಆಫ್ ದ ಕಂಪನಿ ಎಟ್ ಅ ಸ್ಟೇಟೆಡ್ ಪ್ರೈಸ್. ದ ಸೆಕ್ಯೂರಿಟಿ ಮೇಡ್ ಬೈ ದ ಇಶ್ಯೂ ಎಟ್ ಅ ಡಿಸ್ಕೌಂಟ್ ಆರ್ ಅ ಪ್ರೀಮಿಯಮ್ ಆರ್ ಅ ಪಾರ್. ನಮ್ಮದು ಪ್ರಿನ್ಸಿಪಲ್ ವ್ಯಾಲ್ಯೂಕ್ಕಿಂತ ಲೆಸ್ ದ್ಯಾನ್ ಇದ್ರೆ ಅದು ಡಿಸ್ಕೌಂಟ್, ಪ್ರಿನ್ಸಿಪಲ್ ವ್ಯಾಲ್ಯೂಕ್ಕಿಂತ ಮೋರ್ ದ್ಯಾನ್ ಇದ್ರೆ ಅದು ಪ್ರೀಮಿಯಮ್ ಆಗಿರ್ಬೋದು, ಡಿಸ್ಕೌಂಟ್ ಆಗಿರ್ಬೋದು, ಮತ್ತು ಪಾರ್ ಆಗಿರ್ಬೋದು. ಪಾರ್, ಪ್ರೀಮಿಯಂ ಆರ್ ಡಿಸ್ಕೌಂಟ್, ಈ ರೀತಿಯಾಗಿ ಅವ್ರು ಏನು ಮಾಡ್ತಾರೆ, ಅದನ್ನ ಇಶ್ಯೂ ಮಾಡ್ತಾರೆ. ಎಲ್ಲಿ ಪಬ್ಲಿಕ್ ಇಶ್ಯೂ ಥ್ರೂ ದ ಪ್ರಾಸ್ಪೆಕ್ಟಸ್. ದ ಅಡ್ವಾಂಟೇಜ್, ಇದರ ಅಡ್ವಾಂಟೇಜಸ್ ಏನು? ದ ಮೆಥಡ್ ಈಸ್ ಮೋರ್ ಟ್ರಾನ್ಸ್ಪರೆಂಟ್ ಟು ದ ಪಬ್ಲಿಕ್ ಬಿಕಾಸ್ ವಿ ಆರ್ ಡೈರೆಕ್ಟ್ಲಿ ಗಿವಿಂಗ್ ಟು ದ ಕನ್ಸ್ಯೂಮರ್ಸ್, ಅಥವಾ ಡೈರೆಕ್ಟ್ಲಿ ನಾವು ಕಂಪ್ನಿ ಥ್ರೂನ ಪಬ್ಲಿಕ್ ರೀಚ್ ಆಗತ್ತೀವಿ ಅಂದರೆ ಇಟ್ ಈಸ್ ಅಡ್ವಾಂಟೇಜ್. ಮೋರ್ ಟ್ರಾನ್ಸ್ಪರೆಂಟ್, ದೇರ್ ಇಸ್ ನೋ ಹಿಡನ್ ಇನ್ಫಾರ್ಮೇಷನ್. Advantages. First one is more transparency. More transparency between the company and the public, because the name itself said public issue to the prospectus. ಅಂದರೆ ನಾವು ಡೈರೆಕ್ಟಾಗಿ ಕಂಪ್ನಿಯಿಂದನೇ ಪಬ್ಲಿಕ್ಗೆ ಕೊಡೋದ್ರಿಂದ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಇರ್ತದೆ. ನೆಕ್ಸ್ಟ್, ಸೆಕ್ಯೂರಿಟಿ ಈಸ್ ಅಲಾಟೆಡ್ ಟು ದ ಅಪ್ಲಿಕೇಶನ್ ಆಫ್ ದ ಬೇಸಿಸ್. The securities are distributed widely. Securities are issued widely. ನಾವು ಈ ಸೆಕ್ಯೂರಿಟೀಸನ್ನು ಎಲ್ಲ ಪಬ್ಲಿಕ್ಕಿಗೂ ಲಾರ್ಜ್ ಕ್ವಾಂಟಿಟಿಯಲ್ಲಿ ಇಶ್ಯೂ ಮಾಡ್ತೀವಿ. ದೆನ್ ದ ಪ್ರೈಸ್ ರಿಗ್ಗಿಂಗ್ ಆ್ಯಂಡ್ ದ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ of the availability of resources can be minimized through this method of issue of securities. Minimization of the cost ಅಥವಾ minimization of the scarcity. Scarcity minimized. ಪಬ್ಲಿಕ್ ಇಶ್ಯೂಯಿಂದ ಏನಾಗ್ತದೆ ಹೇಳ್ರಿ, ನಮ್ಮದು ಸ್ಕೇರ್ಸಿಟಿ ಅಥವಾ ಕೊರತೆ ಮಿನಿಮೈಸ್ ಕಡಿಮೆ ಆಗ್ತದೆ. ನೆಕ್ಸ್ಟ್, ದ ಡಿಸ್ಅಡ್ವಾಂಟೇಜಸ್. ಫಸ್ಟ್ ಒನ್ ಈಸ್ ಇಟ್ ಈಸ್ ಕಾಸ್ಟ್ಲಿ ಮೆಥಡ್.
disadvantages. Because there is no middleman between the company and the consumer or the company and the general public, so that they expect or they give more price to the customers or depend on their product. The public subscription is not guaranteed. There is no guarantee for the subscription. There is no guarantee for ಸಬ್ಸ್ಕ್ರಿಪ್ಷನ್. ಸಬ್ಸ್ಕ್ರಿಪ್ಷನ್ಗೆ ಇಲ್ಲಿ ಯಾವುದೇ ರೀತಿಯಾಗಿ ಗ್ಯಾರಂಟಿ ಇರಂಗಿಲ್ಲ. ದ ನೆಕ್ಸ್ಟ್ ಒನ್, ಇಟ್ ಈಸ್ ಅನ್ಎಕನಾಮಿಕಲ್ ಫಾರ್ ಸ್ಮಾಲ್ ಇಶ್ಯೂಸ್. ಅನ್ಎಕನಾಮಿಕಲ್ ಸಮ್ ಇಶ್ಯೂದಲ್ಲಿ ಏನಾಗ್ತದೆ ಹೇಳಿ, ಅನ್ಎಕನಾಮಿಕಲ್ ಆಗಿ ಆಕ್ಟ್ ಮಾಡಿದ್ರೆ. ದಿಸ್ ಈಸ್ ಅಬೌಟ್ ಪಬ್ಲಿಕ್ issue through the prospectus. Public issue the prospectus is nothing but directly the shares ಅಥವಾ directly the security given to the public without any intermediate. ಯಾವುದೇ ಇಂಟರ್ಮೀಡಿಯೇಟ್ ಇಲ್ಲದೆ ಕೂಡ ನಾವು ಡೈರೆಕ್ಟಾಗಿ ಪಬ್ಲಿಕ್ನ ರೀಚ್ ಮಾಡೋದಕ್ಕೆ ಪಬ್ಲಿಕ್ ಇಶ್ಯೂ ಥ್ರೂ ದ ಪ್ರಾಸ್ಪೆಕ್ಟಸ್ ಅಂತ ಹೇಳಿ ಕರೀತಾರೆ. ದ ನೆಕ್ಸ್ಟ್ ಒನ್ ಈಸ್ ಫಾರ್ ಸೇಲ್. Offer for sale. The securities are deferred to the public through the intermediate like issue houses, merchant banks, stock brokers, etc. Under this security are not directly offered to the public by issue of the company. Here directly now public ಗೆ issue ಮಾಡಂಗಿಲ್ಲ, behalf of intermediate we are going to issue. Not directly issue to the public. ಪಬ್ಲಿಕ್ಗೆ ಡೈರೆಕ್ಟ್ ಆಗಿ ಇಶ್ಯೂ ಮಾಡಂಗಿಲ್ಲ. ದೆನ್ ದೇರ್ ಈಸ್ ಟೂ ಸ್ಟೇಜಸ್ ಇನ್ ದಿಸ್. ಫಸ್ಟ್ ಈಸ್ issuing company sell the securities en bloc to the issue houses or stock brokers at a agreed price. ಎರಡು ರೀತಿಯಾಗಿ ನಾವು ಆಫರ್ ಆಫ್ ಸೇಲ್ ನ ಇಶ್ಯೂ ಮಾಡ್ತೀವಿ. The first one is brokers at a agreed price. ಬ್ರೋಕರ್ ಅಟ್ ಅ ಅಗ್ರೀಡ್ ಪ್ರೈಸ್. ಯಾವ ರೀತಿಯಾಗಿ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ ಅಥವಾ ಯಾವ ರೀತಿಯಾಗಿ ದ ಅಗ್ರಿಮೆಂಟ್ ಇರ್ತದೆ ಆ ರೀತಿಯಾಗಿ ನಾವೇನು ಮಾಡ್ಬೇಕು ಹೇಳಿ, ಅವ್ರಿಗೆ ಅಗ್ರೀಡ್ ಪ್ರೈಸಲ್ಲಿ ವಿ ಗೋಯಿಂಗ್ ಟು ಇಶ್ಯೂ ದ ಶೇರ್ಸ್ ಟು ದ ಪಬ್ಲಿಕ್. ದ ಸೆಕೆಂಡ್ ಒನ್ ಈಸ್ ಟು ಇಶ್ಯೂ ದ ಹೌಸಸ್ ಆರ್ ದ ಬ್ರೋಕರ್ಸ್ ಹೂ ಹ್ಯಾವ್ ಪರ್ಚೇಸ್ ದ ಸೆಕ್ಯೂರಿಟೀಸ್. ಫಸ್ಟ್ ಅಗ್ರಿಮೆಂಟ್ ಆಗಿ ನಾವು ಇಶ್ಯೂ ಮಾಡ್ತೀವಿ, ದೆನ್ ಅವ್ರಿಗೆ ಸೆಲ್ ಮಾಡಿ ಅಥವಾ ಅವ್ರು ಪರ್ಚೇಸ್ ಮಾಡಿ ದೆನ್ ಅವ್ರು ಏನು ಮಾಡ್ತಾರೆ ಹೇಳಿ, ಹೈಯರ್ ಪ್ರೈಸ್ಗೆ ಸೋಲ್ಡ್ ಮಾಡ್ತಾರೆ. Brokers purchase and sell at a high price. At a high price. ಒಂದು ನಾವು ಅಗ್ರಿಮೆಂಟ್ ಮಾಡಿಕೊಂಡು ಅವ್ರ ನಡುವೆ ಮತ್ತು ನನ್ನ ಕಂಪ್ನಿ ನಡುವೆ ಅಗ್ರಿಮೆಂಟ್ ಇತ್ತಂದ್ರೆ ಅವಾಗ ಅಗ್ರೀಡ್ ಪ್ರೈಸಲ್ಲಿ ಅವರು ಸೆಲ್ ಮಾಡ್ತಾರೆ. ಸೆಲ್ ಮಾಡೋ ಪ್ರೊಸೆಸ್. ಇಫ್ ಇನ್ ಕೇಸ್ ಅವರೇ ಬ್ರೋಕರು ಪರ್ಚೇಸ್ ಮಾಡಿ ಅವ್ರು ತೊಗೊಂಡಿದ್ದು 10 ರೂಪೀಸ್ಗೆ ಸೋಲ್ ಮಾಡೋದು 20 ರೂಪೀಸ್ಗೆ, ಅವ್ರು ಹೈ ಪ್ರೈಸಿಗೂ ಕೂಡ ಸೆಲ್ ಮಾಡ್ಬೋದು. ಸೊ ಎರಡು ರೀತಿಯಲ್ಲಿ ನಾವೇನು ಮಾಡ್ತೀವಿ, ಆಫರ್ ಫಾರ್ ದ ಸೇಲನ್ನು ಮಾಡ್ತೀವಿ. ಒನ್ಸ್ ಅಗ್ರೀಡ್ ಪ್ರೈಸ್ ಅಥವಾ ಹೈ ಪ್ರೈಸ್, ಅದರಲ್ಲಿ ಎರಡೂ ಕೂಡ ಮಿಡಲ್ ಮ್ಯಾನ್ಸ್ ಯೂಸ್ ಆಗೇ ಆಗ್ತಾರೆ. ಓಕೆ, ದೆನ್ ಅಡ್ವಾಂಟೇಜಸ್ ಏನು ಅಂತಿದೆ. ಫಸ್ಟ್ ಒನ್, ಕಂಪ್ಲೀಟ್ ಆ್ಯಂಡ್ ಲೆಂದಿ ಪ್ರೊಸೆಸ್. ಕಂಪ್ಲೀಟ್ ಆ್ಯಂಡ್ ಲೆಂದಿ ಪ್ರೊಸೆಸ್. ಕಂಪ್ಲೀಟ್ ಆ್ಯಂಡ್ ಲೆಂದಿ ಪ್ರೊಸೆಸ್. Completely lengthy process. Because it will ಏನಾಗ್ತದೆ, ಲೆಂದಿ ಪ್ರೊಸೆಸ್ ಆಗ್ತದೆ ಮತ್ತು ಶೇರ್ ಟು ದ ಪಬ್ಲಿಕ್ ಶಿಫ್ಟೆಡ್ ಟು ದ ಇಂಟರ್ಮೀಡಿಯೇಟ್ ಆಗ್ತದೆ.
ಆಮೇಲೆ ಇಂಟರ್ಮೀಡಿಯೇಟ್ ಟು ದ ಪಬ್ಲಿಕ್ ರೀಚ್ ಆಗ್ತದೆ. ನೆಕ್ಸ್ಟ್ ಒನ್ ಈಸ್ ಅನ್ಸರ್ಟನ್ ಟು ದ ಪಬ್ಲಿಕ್ ಮೇ ಬಿ ಅವಾಯ್ಡೆಡ್. Avoided to the unsubscribed publics. Then disadvantage, it is very expensive. ಭಾಳ ಎಕ್ಸ್ಪೆನ್ಸಿವ್ ಬಿಕಾಸ್ ಪರ್ಚೇಸ್ ಮಾಡಿ ಬ್ರೋಕರ್ಸ್ ಕಂಪ್ನಿಯಿಂದ ಪರ್ಚೇಸ್ ಮಾಡಿ ಅವ್ರು ದೆನ್ ಕನ್ಸ್ಯೂಮರ್ಸಿಗೆ ರೀಚ್ ಆಗಬೇಕಂದ್ರೆ ಇಟ್ ವಿಲ್ ಟೇಕ್ ಅ ಲಾಂಗ್ ಪ್ರೊಸೆಸ್ ಬಿಕಾಸ್ ಅವ್ರು ಲಾಂಗ್ ಪ್ರೊಸೆಸ್ಸಿಂದ ದೇ ಮೇ ಹೈ ಎಕ್ಸ್ಪೆನ್ಸಸ್ಗಳನ್ನು ನಮಗೆ ಅವರು ಹಾಕ್ಬೋದಾಗ್ತದೆ. ದ ನೆಕ್ಸ್ಟ್ ಒನ್ ಈಸ್ ಇಟ್ ಟರ್ನ್ ದಿ ಗೋಸ್ ಆ್ಯಂಡ್ ದ ಪಾಕೆಟ್ಸ್ ಟು ದ ಇಂಟರ್ಮೀಡಿಯೇಟ್. ಎಲ್ಲ ಅಮೌಂಟು ಇಂಟರ್ಮೀಡಿಯೇಟ್ ಬಿಕಾಸ್ ಅವ್ರು ಇಂಟರ್ಮೀಡಿಯೇಟ್ ಹೇಳಿದ ಪ್ರೈಸಿಗೆ ವಿ ಹ್ಯಾವ್ ಟು ಪರ್ಚೇಸ್. Okay, then the costing for the investors and the less profitability for the issuing company. Profit to the brokers or the middlemen, less profit to the companies those who are issued. ಯಾವ ಇಶ್ಯೂ ಮಾಡ್ತಾವ ಅವಕ್ಕೆ ಏನಾಗ್ತವೆ ರೀ ಪ್ರಾಫಿಟ್ ಕಡಿಮೆ ಆಗುತ್ತೆ ಬಿಕಾಸ್ ನಾ ಅಮೌಂಟ್ ಅವ್ರಿಗೆ ಕಡೆ ತೊಗೊಂಡಿದ್ದ ಅಮೌಂಟ್ ಜಾಸ್ತಿ ಕಡಿಮೆ ಇರ್ತದೆ ಅಥವಾ ಅವ್ರು ಸೆಲ್ ಮಾಡಿದ ಪ್ರೈಸೇ ಬೇರೆ ಅಗ್ರೀಡ್ ಪ್ರೈಸೇ ಬೇರೆ ಇರ್ತೈತಿ ಒಮ್ಮೊಮ್ಮೆ ಆಮೇಲೆ ಸೆಲ್ ಮಾಡಿದ ಪ್ರೈಸೇ ಬೇರೆ ಇರುತ್ತೆ. ಸೊ ದ್ಯಾಟ್ ಇಂಟರ್ಮೀಡಿಯೇಟ್ ಬಿಕಮ್ ಪ್ರಾಫಿಟೇಬಲ್ ದ್ಯಾನ್ ದ companies, those who have invested. I hope you understood the mechanism of issuing the instruments in the capital market. First one is public issue share, second one is offer for a sales. Next class we will discuss another mechanism based on the capital market. Thank you.